13/3/2025 ಸಾರ್ವಜನಿಕರಿಂದ ಬಂದ ಕರೆಯ ಮೇರೆಗೆ ನಮ್ಮ ಸಂಸ್ಥೆಯ ತಂಡ ವೆನ್ಲಾಕ್ ಆಸ್ಪತ್ರೆಯ ಪಕ್ಕದಲ್ಲಿ ದಯನೀಯ ಸ್ಥಿತಿಯಲ್ಲಿದ್ದ ಒಬ್ಬ ವ್ಯಕ್ತಿಯನ್ನ, ಯೋಗೇಂದ್ರ ಎಂಬುವರನ್ನ ನಾವು ಕರ್ಕೊಂಡು ಬರಲಿಕ್ಕೆ ಹೋಗುವಾಗ ಅದೇ ರಸ್ತೆಯಲ್ಲಿ ಇನ್ನೊಬ್ಬರು ಮಾನಸಿಕ ಅಸ್ವಸ್ಥರನ್ನು ದಯನೀಯ ಸ್ಥಿತಿಯಲ್ಲಿ ಕಂಡಾಗ ಅವರನ್ನು ಕೂಡ ನಾವು ಕರ್ಕೊಂಡು ಬಂದು ಅವರಿಗೆ ಶುಚಿಗೊಳಿಸಿ ತದನಂತರ ಅವರಿಗೆ ಯೋಗ್ಯ ಚಿಕಿತ್ಸೆಯನ್ನು ನೀಡಲು ಮುಂದಾದವು. ಮತ್ತು ಅವರಲ್ಲಿ ವಿಚಾರಿಸಿದಾಗ ತಮ್ಮ ಹೆಸರೇನು ಅಂತೇಳಿ ಕೇಳಿದಾಗ ಅವರು ಸುನಿಲ್ ಗುಪ್ತಾ, ಮೀರತ್ UP ಅವರು ಅಂತೇಳಿ ನಮಗೆ ಹೇಳಿದರು. ಆದ್ದರಿಂದ ಅವರು ಹೇಳಿದ ಅಡ್ರೆಸ್ಸನ್ನೇ ನಾವು ಅಡ್ಮಿಷನ್ನಲ್ಲಿ ಬರೆದು, ಆನಂತರ ಇತ್ತೀಚೆಗೆ ಇಸ್ಮಾಯಿಲ್ ಎನ್ನುವರು ತಮಿಳುನಾಡಿಗೆ ಹೊರಟು ಹೋದ ಅವರ ಕುಟುಂಬದವರು ಅವರನ್ನು ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಇವರು ನಮ್ಮನ್ನು ವಿಚಾರಿಸಿದ್ರು, ನಾನು ಅಡ್ರೆಸ್ ಕೊಟ್ಟಿದ್ದೆಲ್ಲ, ನನ್ನನ್ನು ಯಾಕೆ ಕಳಿಸ್ತಾ ಇಲ್ಲ, ಯಾವಾಗ ಬರ್ತಾರೆ ನನ್ನ ಮನೆಯವರು ಅಂತೇಳಿ. ಆವಾಗ ನಾವು ಮತ್ತೊಮ್ಮೆ ಅವರನ್ನು ಕೇಳಿ, ನೀವು ನಿಮ್ಮ ಹೆಸರು ಅಡ್ರೆಸ್ ಸರಿಯಾಗಿ ಹೇಳಿ, ನಾವು ಯಾಕಂದರೆ ಪೊಲೀಸರಿಗೆ ಕೊಟ್ಟಿದ್ದೇವೆ ಅಲ್ಲಿ ಅವರಿಗೆ, ಅವರಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ, ಮಗದೊಮ್ಮೆ ನಿಮ್ಮ ಅಡ್ರೆಸ್ಸನ್ನು ಹೇಳಿ ಅಂದಾಗ ಅವರು ನೀವು ಏನು ಕಳಿಸಿದ್ದೀರಾ ಅಂದಾಗ ಅದಕ್ಕೂ ಇದಕ್ಕೂ ಮ್ಯಾಚ್ ಆಗಲಿಲ್ಲ. ಅವರು ಈಗ ಹೇಳುವ ಅಡ್ರೆಸ್ ಮುಜಫರ್ ನಗರ UP ಮತ್ತು ಅವರ ಹೆಸರು ಕೂಡ ಸುನಿಲ್ ಗುಪ್ತಾ ಅಲ್ಲ, ಲೋಕೇಶ್ ಅಂತೇಳಿ ಹೇಳಿದರು. ಆ ಅಡ್ರೆಸ್ನ ಮೇಲೆ ನಾವು ಅಲ್ಲಿ ಪಂಚಾಯತ್ ಅಧ್ಯಕ್ಷರನ್ನ ಮುಜಫರ್ ನಗರ್ನಲ್ಲಿ ಸಂಪರ್ಕಿಸಿದಾಗ ಅವರು ಹೇಳಿದರು, ಹೌದು ಈ ವ್ಯಕ್ತಿ ನಮ್ಮ ಊರಿನವನೇ, ಮತ್ತು ಅವರಿಗೆ ಮನೆಯವರಿಗೆ ಹೇಳಿ ಅವ್ರನ್ನ ಅಲ್ಲಿಂದ ಲೋಕೇಶ್ ಅವ್ರನ್ನ ಕರ್ಕೊಂಡು ಹೋಗುವ ವ್ಯವಸ್ಥೆಯನ್ನು ಅವರು ಮಾಡಿದರು. ಹಾಗೆ ಅವರ ಚಿಕ್ಕ ತಮ್ಮ ಇವತ್ತು ಬಂದಿದ್ದಾರೆ. ಚಿಕ್ಕ ತಮ್ಮನನ್ನು ವಿಚಾರಿಸಿದಾಗ ಅವರು ಹೇಳ್ತಾರೆ, ಸುಮಾರು 14 ವರ್ಷದಿಂದ ಲೋಕೇಶ್ ಅವರಿಗೆ ಮಾನಸಿಕ ಅಸ್ವಸ್ಥತೆ ಇದೆ ಮತ್ತು ಅದಕ್ಕಾಗಿ ಚಿಕಿತ್ಸೆಯನ್ನು ಕೂಡ ನಾವು ನೀಡ್ತಾ ಇದ್ದು ದಿಲ್ಲಿಯ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ. ಸುಮಾರು 4 ವರ್ಷದ ಮೊದಲು ಮನೆಯಿಂದ ನಮಗೆ ಯಾರಿಗೂ ಅರಿವಿಲ್ಲದೆ ಅವರು ಕಾಣೆಯಾದರು. ಈಗ ನಿಮ್ಮ ಇಲ್ಲಿ ಇದ್ದಾರೆ ಅಂತೇಳಿ ಕೇಳಿ ನಮಗೆ ತುಂಬ ಸಂತೋಷ ಆಯಿತು. ಹಾಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇವೆ. ಈಗ ಅವರಿಗೆ 5 ಮಕ್ಕಳು ಅಂತ ಹೇಳ್ತಾರೆ. ದೊಡ್ಡ ಮಗಳಿಗೆ ಮದುವೆ ಆಗಿದೆ ಈ 4 ವರ್ಷದಲ್ಲಿ. ಹಾಗೆ ತುಂಬ ಸಂತೋಷದ ವಿಷಯ ಅವರಿಗೂ ಕೂಡ ನಮಗೆ ಕೂಡ ಕುಟುಂಬದೊಟ್ಟಿಗೆ ಲೋಕೇಶ್ ಅವರನ್ನ ಒಂದುಗೂಡಿಸುವಲ್ಲಿ. ಇದು ಸಂಸ್ಥೆಯ 462ನೆಯ ರಿಯೂನಿಯನ್ ಆಗಿದೆ ಮತ್ತು ನಮಗೆ ಹೆಮ್ಮೆ ಅನಿಸ್ತದೆ ಲೋಕೇಶ್ ಅವರನ್ನ ಅವರ ಕುಟುಂಬಕ್ಕೆ ಕಳಿಸ್ಲಿಕ್ಕೆ. मैं लोकेश का छोटा भाई बोल रहा, और ये 15 साल से इसको बीमारी आ गया था और जी हम इसको इलाज कराते रहे, तो 4-5 साल पहले ये घर से निकल के आ गया और इस बीच में 2 लड़की का शादी भी हो गया है, और अब ठीक है, हम इसको लेके जा रहे हैं।